ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಸಾರಿ ಪೇಟಿಕೋಟ್ನ ಯಾವ ರೀತಿಯಾಗಿ ಆಲ್ಟ್ರೇಷನ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಟೈಲರಿಂಗ್ ಒಳಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಾರ ಫ್ರೆಂಡ್ಸಲ್ಲಾಗಿರ್ಬೋದು ಫ್ಯಾಮಿಲಿ ಮೆಂಬರ್ಸಲ್ಲಾಗಿರ್ಬೋದು ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಲ್ವ ಸಾರಿ ಪೇಟಿಕೋಟ್ನ. ಇವಾಗ ಸೊಂಟು ಸೈಡ್ ಬೆಲ್ಟ್ ಏನೈತಲ್ಲ ಇಲ್ಲಿ ಫೋಲ್ಡಿಂಗ್ ಒಬ್ಬೊಬ್ರು ಕಸ್ಟಮರ್ಸ ಬ್ಯಾಡ ಅಂತಾರೆ, ಅಷ್ಟೊಂದು ನೀಟಾಗಿ ಕಾಣಂಗಿಲ್ಲ. ಮತ್ತು ಇದನ್ನ ಯಾವ ರೀತಿಯಾಗಿ ಇವತ್ತು ನಾನು ಆಲ್ಟ್ರೇಷನ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ತೊಗೊಂಡು ಬಂದ ನಂತರನೂ ಆಲ್ಟ್ರೇಷನ್ ಮಾಡಿಸ್ಬೇಕಾಗ್ತೈತಿ. ಯಾಕಂತಂದ್ರೆ ಎಲ್ಲ ಜಾಸ್ತಿ ತನಕ ಲೆಂತ್ ಸೈಡ್ ಜಾಸ್ತಿನ ಆಗೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಇದು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವತ್ತು ಆಲ್ಟ್ರೇಷನ್ನ ಕಸ್ಟಮರ್ಸ್ ಕೊಟ್ಟು ಹೋಗಿದ್ರು ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಅವರು 3.5 ಇಂಚ್ ಆಗಷ್ಟು ಕಡಿಮೆ ಮಾಡಿಕೊಡಿ ಅಂತ ಹೇಳಿದರು. ಹೀಗಾಗಿ ಯಾವ ರೀತಿಯಾಗಿ ಮಾರ್ಕ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಉಲ್ಟಾ ಇಟ್ಕೊಂಡಿಲ್ಲ, ನಾನು ರೈಟ್ ಸೈಡಲ್ಲಿಟ್ಟು ಮಾರ್ಕ್ ಮಾಡಿ ಮೇಲ್ಗಡೆನೇ ಯಾವ ರೀತಿಯಾಗಿ ಆಲ್ಟ್ರೇಷನ್ನ ಮಾಡೋದು ಅಂಥೇಳಿ ನಾನು ತಿಳಿಸ್ಕೊಡ್ತೀನಿ. 3.5 ಅಂತಂದ್ರೆ 3.5ದ ಅರ್ಧನ ನಾನು ತೊಗೊಂಡಿಲ್ಲಿ 1.25 ಇಂಚಿಗೆ ನಾನು ಮೊದಲಿಗೆ ಮಾರ್ಕ್ ಹಾಕ್ತೀನಿ. ಯಾಕಂತಂದ್ರೆ ಸ್ಟಾರ್ಟಿಂಗ್ ಯಾರೆಲ್ಲ ಈ ರೀತಿಯಾಗಿ ಆಲ್ಟ್ರೇಷನ್ ಮಾಡೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ ನೀರಿಗೆ ಏನೈತಲ್ಲ ಅಲ್ಲಿ ಫೈನಲ್ ಏನೊಂದು ಸ್ಟಿಚ್ ಕಾಣಿಸ್ಲತ್ತೈತಲ್ಲ, ನಾವು ಫೋಲ್ಡ್ ಮಾಡಿರ್ತಕ್ಕಂಥ ಬಟ್ಟೆ ಫೋಲ್ಡ್ ಮಾಡಿದ ನಂತರ ಸ್ಟಿಚ್ ಅದ್ರ ಮೇಲೆ ಕೂತ್ಕೋಬೇಕು. ಆ ರೀತಿಯಾಗಿ ನಾವು ಅಳತೆಯನ್ನು ತೊಗೋಬೇಕು. ಅಲ್ಲಿಂದ ಹಿಡಿದು 1.25 ಇಂಚ್ಗೆ ನಾನು ಮೊದಲಿಗೆ ಮಾರ್ಕ್ನ ಹಾಕ್ಲತ್ತಾನೆ. ಯಾಕಂತಂದ್ರೆ ನಮ್ಗೆ ನಂತರ ಸ್ಟಿಚ್ ಹಾಕುವಾಗ ಅನುಕೂಲ ಆಗ್ತೈತಿ. ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾರ್ಕ್ನ ಹಾಕ್ಲಕತ್ತಾನೆ. ನೀವು ಎಷ್ಟು ಬೇಕಲ್ಲ, ಇವಾಗ 4 ಇಂಚು 5 ಇಂಚು ಇಷ್ಟು 4 ಇಂಚು ಇಷ್ಟು ಶಾರ್ಟ್ ಬೇಕು ಅಂತಂದರೆ ನೀವು 2 ಇಂಚ್ಗೆ ಈ ರೀತಿಯಾಗಿ ಸ್ಟಿಚ್ ಹಾಕಲಿಕ್ಕೆ ಅಂತೇಳಿ ಮಾರ್ಕ್ನ ಮಾಡೋದು. ಇವಾಗ 3.5 ಹೇಳಿದ್ರಲ್ಲ ಅದರದ್ದು ಅರ್ಧನ ನಾನು ಇವಾಗ ಮಾರ್ಕ್ ಮಾಡ್ಲತ್ತೀನಿ. ಫೈನಲ್ ಆಗಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಆಲ್ಟ್ರೇಷನ್ ಮಾಡೇ ಇಲ್ಲ, ರೆಡಿನೇ ಇದೇನೋ ಅನ್ನೋ ರೀತಿಯಾಗಿ ಕಾಣಿಸುತ್ತೆ. ಹೀಗಾಗಿ 2 ಸೈಡ್ ಕೂಡ ನಾನು ಅದೇ ರೀತಿಯಾಗಿ ಮಾರ್ಕ್ನ ಹಾಕ್ತೀನಿ. ಇದು ಆದ ನಂತರ ನಾವು 3.5ಗೆ ಒಂದು ಮಾರ್ಕ್ನ ಹಾಕಬೇಕು. ಯಾಕಂತಂದ್ರೆ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಫೋಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತೈತಿ. ಇವಾಗ ನಂತರ ನಾನು 3.5 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತೀನಿ. ಕರೆಕ್ಟಾಗಿ ಈ ರೀತಿಯಾಗಿ ಮಾರ್ಕ್ ಹಾಕೋದ್ರಿಂದ ಹೆಚ್ಚು ಕಡಿಮೆ ಬಟ್ಟೆ ಬರೋಂಗಿಲ್ಲ ಮತ್ತು ತುಂಬಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತೈತಿ. ಈ ರೀತಿಯಾಗಿ ಅಳತೆನ ಮಾಡಿದಂಥ 2 ಸೈಡ್ ಕೂಡ ಇದೇ ರೀತಿಯಾಗಿ ನಾನು ಇದೇನಂತ ಸಾರಿ ಪೇಟಿಕೋಟ್ ನಾನು ರೈಟ್ ಸೈಡಲ್ಲಿ ನಾನು ಮಾರ್ಕ್ನ ಹಾಕ್ಲತ್ತೀನಿ. ನೀವು ಬೇಕಂತಂತರ ಇಲ್ಲ ನೀವು ರಾಂಗ್ ಸೈಡಲ್ಲಿ ಇಟ್ಟು ಅಲ್ಲಿ ಸ್ಟಿಚ್ ಮಾಡಿ ನೀವು ಸ್ಟಿಚ್ ಹಾಕ್ತೀನಿ ಅಂದರೆ ಹಾಕ್ಬೋದು. ಕಸ್ಟಮರ್ಸು ಇದೇ ರೀತಿಯಾಗಿ ಮಾಡಿಕೊಡು ಅಂತ ಹೇಳಿದರು. ಯಾಕಂತಂದ್ರೆ ಆಲ್ರೆಡಿ ನಾವೊಂದು ಕೆಲವೊಂದಿಷ್ಟು ಇದೇ ರೀತಿಯಾಗಿ ಆಲ್ಟ್ರೇಷನ್ ಮಾಡಿಕೊಟ್ಟಿದ್ನಲ್ಲ, ಅದನ್ನ ನೋಡಿಬಿಟ್ಟು ಇದೇ ರೀತಿಯಾಗಿ ನಮಗೂ ಮಾಡಿಕೊಡಿ ಅಂಥೇಳಿ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು. ನಂತರ ಇವಾಗ ಸ್ಟಿಚ್ನ ಹಾಕ್ಲತ್ತಾನೆ. ಮೊದಲಿಗೆ ಇವಾಗ ನೀರಿಗೆ ಏನೈತಲ್ಲ ಈ ನಮ್ಮ ಬಲಗಡೆ ಸೈಡ್ ಬರೋ ರೀತಿಯಾಗಿ ಇಟ್ಕೋಬೇಕು. ಯಾಕಂತಂದ್ರೆ ನಮ್ಗೆ ಸ್ಟಿಚ್ ಮಾಡಿ ಫೋಲ್ಡ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಕತಿ. ಇವಾಗ ನೋಡ್ತಾ ಇರ್ಬೋದು ಹೊರಳಿಸ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನು ಸ್ಟಿಚ್ನ ಹಾಕ್ತೀನಿ. ನಾನು ರೈಟ್ ಸೈಡಲ್ಲೇ ಹಾಕ್ಲತ್ತೀನಿ, ರಾಂಗ್ ಸೈಡಲ್ಲಿ ಸ್ಟಿಚ್ನ ಇವಾಗ ಫೋಲ್ಡ ಮಾಡ್ಲಾಕತ್ತಿಲ್ಲ. ನಾನು ಇವಾಗ 3.5 ಇಂಚ್ ಏನೈತಲ್ಲ ಅಲ್ಲಿಗೆ ಫೋಲ್ಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಗೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ಸ್ಟಿಚ್ ಹಾಕಬೇಕಾಯ್ತು ಅಂತಂದರೆ ಈ ರೀತಿಯಾಗಿ ಲೈನ್ನ ಹಾಕ್ಕೊಂಡ್ವಿ ಅಂತಂದ್ರೆ ಕರೆಕ್ಟಾಗಿ ಅಳತೆ ಬಂದುಬಿಡ್ತೈತಿ. ಹೀಗಾಗಿ ಮೊದಲಿಗೆ ಏನು 1.25 ಇಂಚಿಗೆ ಮಾರ್ಕ್ ಆಗಿದ್ವಲ್ಲ ಆ ಮಾರ್ಕಿನ ಮೇಲೆ ಸ್ಟಿಚ್ ಹಾಕ್ತೀನಿ. 3.5 ಇಂಚ್ ಏನೈತಲ್ಲ ಅಲ್ಲಿ ಫೋಲ್ಡ್ ಮಾಡ್ತಾ 1.25 ಇಂಚ್ ಏನೈತಲ್ಲ ಆ ಲೈನ್ ಮೇಲೆ ನಾನು ಸ್ಟಿಚ್ನ ಹಾಕ್ತಾ ಹೋಗ್ತೀನಿ. ಈ ರೀತಿಯಾಗಿ ನೀವು ಸಣ್ಣ ಪುಟ್ಟ ನೀವು ಮೊದಲಿಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದರೆ ಈ ಸಣ್ಣ ಪುಟ್ಟ ಆಲ್ಟ್ರೇಷನ್ ಆಗಿರ್ಬೋದು, ಪಿಕೋ ಫಾಲ್ ಆಗಿರ್ಬೋದು, ಸೀರೆ ಕೂಚ್ ಕಟ್ಟೋದಾಗಿರ್ಬೋದು, ಈ ರೀತಿಯಾಗಿ ನೀವು ಸ್ಟಾರ್ಟಿಂಗ್ ಅರ್ನಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಸರ್ತಿ ನೋಡಿಬಿಟ್ರೆ ನಿಮಗೆ ಇವಾಗ ಪೆಡಲ್ ತುಳಿಲಾಕ ಬರ್ಲಾತತಿ. ನಾವು ಇವಾಗ ಟೈಲರಿಂಗ್ನ ಸ್ಟಾರ್ಟ್ ಮಾಡಿವಿ ಅಂತಂದ್ರೆ ಈ ಚಿಕ್ಕ ಪುಟ್ಟ
ನೀವು ಆಲ್ಟ್ರೇಷನ್ದಿಂದ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಟೈಲರಿಂಗ್ನ ಕಲಿತಾ ಈ ರೀತಿಯಾಗಿ ನೀವು ಕಸ್ಟಮರ್ಸ್ನ ಬಂದ ತಕ್ಷಣ ಈ ರೀತಿಯಾಗಿ ಮಾಡಿಕೊಟ್ರಿ ಅಂತಂದ್ರೆ ನಿಮಗೂ ಕೂಡ ತುಂಬಾ ಹೆಲ್ಪ್ ಆಗ್ತೈತಿ. ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಇವಾಗ ಮಾರ್ಕ್ನ ಮಾಡಾದ ನಂತರ ಯಾವ ರೀತಿಯಾಗಿ ಸ್ಟಿಚಿಂಗ್ ಹಾಕೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಸುತ್ತಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ತಾ ಸ್ಟಿಚ್ ಹಾಕ್ತಾ ಹೋಗ್ತಾನು. ಇವಾಗ ಇನ್ನೂ ನೀವು ಕಲೀಲಾತ್ತೀರಿ ಅಂತಂದರೆ ಇವಾಗ ಹಲವಾರು ಟೈಲರ್ಸ್ ಏನಿರ್ತಾರಲ್ಲ, ಒಂದು ಮದುವೆ ಸೀಸನ್ ಒಳಗೆ ಮತ್ತು ಹಬ್ಬದೊಳಗೆ ಹಲವಾರು ಒಂದು ಫಂಕ್ಷನ್ ಅದು ಇದ್ವು ಅಂತಂದ್ರೆ ಬ್ಲೌಸ್ ಸ್ಟಿಚಿಂಗ್ ಒಳಗೆ ಬ್ಯುಸಿಯಾಗಿ ಬಿಟ್ಟಿರ್ತಾರೆ. ಈ ರೀತಿಯಾಗಿ ಆಲ್ಟ್ರೇಷನ್ ಅವ್ರಿಗೆ ಮಾಡಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಂಗಿಲ್ಲ. ಹೀಗಾಗಿ ನೀವು ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಲಾಕತ್ತೀರಿ ಅಂತಂದರೆ ಈ ರೀತಿಯಾಗಿ ಆಲ್ಟ್ರೇಷನ್ ಮಾಡಿಕೊಡೋದ್ರಿಂದ ನೀವು ಬ್ಲೌಸ್ ಆಗಲಿ ಯಾವುದೇ ಒಂದು ಡ್ರೆಸ್ಸಸ್ ಆಗಲಿ ನೀವು ಹೊಲಿಲಕ್ಕೆ ಸ್ಟಾರ್ಟ್ ಆದ್ರಿ ಅಂತಂದ್ರೆ ಆಟೋಮೆಟಿಕ್ಲಿ ನಿಮ್ಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ. ಆಲ್ಟ್ರೇಷನ್ ಜೊತೆಗೆ ನಮ್ಮದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಇವಾಗ ಫೋಲ್ಡ್ ಮಾಡಿದಾದ ನಂತರ ನಾನು ನೀರಿಗೆ ಸೈಡ್ ಏನು ಹೇಳತ್ತೀನಲ್ಲ, ಆ ಒಂದು ಫೈನಲ್ ಸ್ಟಿಚ್ ಏನೈತಲ್ಲ ಅದ್ರ ಮೇಲೆ ಬರೋ ರೀತಿಯಾಗಿ ನೀವು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಹಾಕ್ತಾ ಹೋಗಬೇಕು. ಇದರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ನಾವು ನೀರಿಗೆ ಏನಿರ್ತೈತಲ್ಲ, ಪ್ರತಿಯೊಂದು ಪೇಟಿಕೋಟ್ ನೀವು ನೀರಿಗೆ ಆಗಿರಬಹುದು ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ ನಂತರ ಕಿತ್ತೋಗೋ ಚಾನ್ಸಸ್ ಇರ್ತೈತಿ. ಈ ರೀತಿಯಾಗಿ ಸ್ಟಿಚ್ ಹಾಕೋದ್ರಿಂದ ನೀವು ತುಂಬ ದಿನದವರೆಗೂ ತುಂಬಾ ಹೆಲ್ಪ್ ಆಗ್ತೈತಿ. ಹೊಲಿಗೆ ಬಿಚ್ಚಂಗಿಲ್ಲ, ತುಂಬಾ ಹೆಲ್ಪ್ ಆಗ್ತೈತಿ. ನೀವು ನೋಡ್ತಾ ಇರ್ಬೋದು ಸ್ಟಿಚ್ ಆದ ನಂತರ ಯಾವ ರೀತಿಯಾಗಿ ಕಾಣ್ಲತ್ತೈತಿ. ರೆಡಿಮೇಡ್ ಹೆಂಗೈತೆಲ್ಲ ಹಂಗೈತಿ, ಫೋಲ್ಡ್ ಮಾಡೇ ಇಲ್ಲ ಅನ್ನೋ ರೀತಿಯಾಗಿ ಕಾಣಿಸ್ತೈತಿ. ಇವಾಗ ನಾನು ಈ ಒಂದು ಸಾರಿ ಪೇಟಿಕೋಟ್ ರೈಟ್ ಸೈಡಲ್ಲಿ ನಾನು ಇದನ್ನ ಮಾಡ್ತಾಯಿದ್ದೀನಿ. ಉಲ್ಟಾ ಸೈಡಲ್ಲಿ ಯಾವ ರೀತಿಯಾಗಿ ಕಾಣಿಸ್ತೈತಿ ಅನ್ನೋದು ಫೈನಲ್ ಸ್ಟಿಚ್ ಆದ ನಂತರ ನಾನು ನಿಮಗೆ ತೋರಿಸ್ತೀನಿ. ಸುತ್ತಲೂ ಕೂಡ ಇದೇ ರೀತಿಯಾಗಿ ನೀವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿ ನೀವು ಸ್ಟಿಚ್ನ ಹಾಕಿದ್ರಿ ಅಂತಂದ್ರೆ ಫೋಲ್ಡ್ ಆದ ನಂತರ ಯಾವುದೇ ರೀತಿಯಾಗಿ ಬಟ್ಟೆ ಹೆಚ್ಚು ಕಡಿಮೆ ಬರೋಂಗಿಲ್ಲ. ನೋಡ್ತಾ ಇರ್ಬೋದು ಕರೆಕ್ಟಾಗಿಯೇ ನೀವು ನೀರಿಗೆದು ಏನು ಫೈನಲ್ ಸ್ಟಿಚ್ ಐತಲ್ಲ ಅದ್ರ ಮೇಲೆ ಕೂತ್ಕೊಳ್ಳೋ ರೀತಿಯಾಗಿ ನಾನು ಸ್ಟಿಚ್ ಹಾಕ್ತಾ ಹೊಂಟೀನಿ. ಈ ಒಂದು ಆಲ್ಟ್ರೇಷನ್ಗೆ ನೀವು ಸ್ಟಾರ್ಟಿಂಗ್ ಇಲ್ಲ ಅಂತಂದ್ರೂ ಒಂದು ಕಡಿಮೆ ಅಂತಂದ್ರೂ 30 ರುಪೀಸು 40 ರುಪೀಸ್ನು ಮಾಡ್ಬೋದು. ಯಾಕಂತಂದ್ರೆ ಹಳ್ಳಿ ಒಳಗೆ ಏನಂತಲ್ಲ ಸ್ವಲ್ಪ ರೇಟ್ ಕಡಿಮೆನೇ ಅಂತ ಹೇಳ್ಬೋದು. ಹೀಗಾಗಿ ಕಡಿಮೆ ಸಮಯದೊಳಗೆ ಈ ರೀತಿಯಾಗಿ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ನಾನು ಸ್ಟಿಚ್ ಹಾಕಿರೋ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಫೋಲ್ಡಿಂಗ್ ಮಾಡಿರೋದೇ ಗೊತ್ತಾಗಂಗಿಲ್ಲ, ಒಂದು ಸ್ಟಿಚ್ ಮಾತ್ರ ಕಾಣಿಸ್ತೈತಿ ರಾಂಗ್ ಸೈಡಲ್ಲಿ ಈ ರೀತಿಯಾಗಿ ಕಾಣಿಸ್ತೈತಿ. ಸೊ ಹೀಗಾಗಿ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಕಸ್ಟಮರ್ಸ್ ಇಷ್ಟನೂ ಪಡ್ತಾರೆ. ಮತ್ತು ನಾನು ಇಲ್ಲ ಅಂತಂದ್ರೂ ಇವಾಗ ಒಂದು 15ರಿಂದ 20 ಈ ರೀತಿಯಾಗಿ ಸಾರಿ ಪೇಟಿಕೋಟ್ನ ನಾನು ಆಲ್ಟ್ರೇಷನ್ ಮಾಡಿಕೊಟ್ಟಿದ್ದೀನಿ. ಇವಾಗ ಆಲ್ರೆಡಿ ಒಂದು ಮಾಡಿದ್ನಿ, ಇದು ಮಾಡಬೇಕಾದ್ರೆ ವಿಡಿಯೋ ಮಾಡ್ಬೇಕಂತ ಹೇಳಿ ಅನಿಸ್ತು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತಾನೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಕತ್ತಾನೆ. ಇವತ್ತಿನ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ಫುಲ್ ಆಗೈತಿ ಅಂಥೇಳಿ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿರಿ. ಹಾಗೆ ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಜಾಸ್ತಿ ನಾನು ಟೈಲರಿಂಗ್ ಬಗ್ಗೆನೇ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಮುಂದೆ ಒಂದು ಒಳ್ಳೆಯ ವಿಡಿಯೋ ಮುಖಾಂತರ ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ನೋಡ್ಲತ್ತರ ಎಲ್ರಿಗೂ ಕೂಡ ಧನ್ಯವಾದಗಳು.